ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ನವರಾತ್ರಿಯ ಮೊದಲನೇ ದಿನ, ಹಾಗಾಗಿ ನಮ್ಮ ಮನೇಲಿ ನವರಾತ್ರಿಯ ಪೂಜೆ ನಡೀತಾ ಇದೆ. ಆ್ಯಕ್ಚುಲಿ ನನ್ನ ವಾಯ್ಸ್ ಕೇಳ್ತಿಲ್ವೇನೋ ಗೊತ್ತಿಲ್ಲ ನನಗೆ, ಬಿಕಾಸ್ ನನಗೆ ಮೊದಲನೇ ದಿವಸನೇ ಶೀತ ಸ್ಟಾರ್ಟ್ ಆಗಿದೆ, ಹುಷಾರಿಲ್ಲ. ಇವತ್ತು ನವರಾತ್ರಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಶೈಲಪುತ್ರಿಯಿಂದ. ಏನಾಗುತ್ತೆ ಅಂತ ಗೊತ್ತಿಲ್ಲ, ನನಗೆ ಏನೇನು ಗೊತ್ತು ನಿಮ್ಮ ಹತ್ರ ಹಂಚ್ಕೊತೀನಿ. ನಾನು ಹೇಗೆ ಮಾಡಿದ್ದೀನಿ ಪೂಜೆ ನೋಡ್ಕೊಬನ್ನಿ. ಈ ಪೂಜೆ ನಡೆಯಲ್ಲೋ ಅನ್ನೋ ಟೆನ್ಷನಲ್ಲಿ ಸ್ಟಾರ್ಟ್ ಆಯಿತು. ತುಂಬ ಪ್ರಾಬ್ಲಮ್ಗಳಿತ್ತು. ನಮಗೊಂದು ಸೂತ್ಕೊ ಬರೋದ್ರಲ್ಲಿತ್ತು, ಸೊ ಆ ರೀಸನಿಂದ ನಡೆಯಲ್ಲ ಅನ್ಸ್ಕೊಂಡೆ. ಪುಣ್ಯಕ್ಕೆ ಸೂತ್ಕೊ ಬಂದು ಮುಗ್ದು ಹೋಯಿತು. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಏನು ಪ್ರಿಪ್ರೇಷನ್ ಅರ್ಜೆಂಟಲ್ಲಿ ಮನೇಲಿ ಏನಿದೆ ಅದರಲ್ಲೇ ಪೂಜೆನ ಮುಗಿಸ್ಬಿಟ್ಟೆ ನಾನು. ಪೂಜೆ ಮಾಡಿದ್ದೀನಿ ನಾನು. ಲಾಸ್ಟ್ ಮೂಮೆಂಟಲ್ಲಿ ಏನೇನಿದೆ ಅದರಲ್ಲೇ ನಾನು ಪೂಜೆ ಮಾಡಿದ್ದೀನಿ. ಇದು ಹೇಳ್ತಾ ಹೋಗ್ತೀನಿ. ಇದು ಕೆಲವರಲ್ಲಿ ಮನೇಲಿ ಮೊದಲಿಂದನೂ ಪದ್ಧತಿ ಇರುತ್ತೆ ನವರಾತ್ರಿ ಆಚರಣೆ. ಕೆಲವರು ಸಂತಾನ ಭಾಗ್ಯಕ್ಕಾಗಿಗೋಸ್ಕರ ನವರಾತ್ರಿ ಆಚರಣೆ ಮಾಡ್ತಾರೆ. ನಮ್ಮ ಮನೇಲಿ ಮೊದಲಿಂದನೂ ಪದ್ಧತಿ ಇರೋ ಕಾರಣ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ಕೊಂಡು. ಐ ಆಮ್ ವೆರಿ 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 ಸಾರಿ. ನಾನು ಈ ಬ್ಲಾಗಿಂಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಎಂತಕ್ಕಂದರೆ ನಿಮಗೆ ನನ್ನ ವಾಯ್ಸ್ ಕೇಂಡೆ ಗೊತ್ತಾ ಇಲ್ಲಕ್ಕ, ನಂಗೆ ತುಂಬ ಹುಷಾರಿಲ್ಲ. ಕಫ, ಶೀತ, ಕಿವಿ ಎಲ್ಲ ಬ್ಲಾಕ್ ಆಯಿತು. ಆ ಕಾರಣದಿಂದ ನಾನು ಬ್ಲಾಗಿಂಗೆಲ್ಲ ತೆಗೆದು ಇಟ್ಕೊಂಡಿದ್ದೆ, ಬಟ್ ನಂಗೆ ಅದು ಎಡಿಟಿಂಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಎಂತಕ್ಕಂದರೆ ರಾತ್ರಿ ಮಲಗೋದು ಲೇಟ್, ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡ್ತಿದ್ದೆ, ಮತ್ತು ರೆಸ್ಟ್ಲೆಸ್ ಆಗ್ತಿತ್ತು. ಸೊ ಆ ರೀಸನ್ನಿಂದ ನನಗೆ ಎಂತ ಮಾಡಲಿಕ್ಕೂ ಆಗ್ತಿರಲಿಲ್ಲ. ನಾನು ಅದಕ್ಕೆ ಫೈನಲಿ ಇವತ್ತು ಹೆಂಗೋ ಕೂತ್ಕೊಂಡು, ಇನ್ನೂ ನನಗೆ ಹುಷಾರಿಲ್ಲ, ಸ್ಟಿಲ್ ಹೆಂಗೋ ಕೂತ್ಕೊಂಡು ಎಲ್ಲ ಎಡಿಟಿಂಗ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಥರ ಆಗ್ದಿದ್ದಂಗೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಇವಾಗ ಒಂದು ಸ್ಟಾರ್ಟ್ ಮಾಡಿ ಒಂದೇ ಒಂದು ಬ್ಲಾಗ್ ಹಾಕಿ ಅದು ನೆಕ್ಸ್ಟ್ ನಾನು 3-4 ಡೇಸ್ ಹಾಕ್ಲಿಕ್ಕಾಗಲಿಲ್ಲ. ಸಿ ಒಂದು ದಿವಸ ಬಿಟ್ಟು ಒಂದು ದಿವಸನೋ ಇಲ್ಲ ಡೈಲಿ ಆದರೂ ಹಾಕಬೇಕು ಅಂತ ಥಿಂಕ್ ಮಾಡಿದ್ದೀನಿ. ನವರಾತ್ರಿ ಪೂಜೆ ನನಗೆ ತುಂಬ ಇಷ್ಟವಾದ ಪೂಜೆ. ಯಾಕಂದರೆ ನನಗೆ ಅಮ್ಮನವರು ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ನಮ್ಮೂರಿನ ಅಮೃತೇಶ್ವರಿ ಅಮ್ಮದೇ ಪಂಚ ಪ್ರಾಣ. ಸೊ ನಾನು ನವರಾತ್ರಿ ಪೂಜೆಗೋಸ್ಕರ ಯಾವಾಗಲೂ ಕಾಯ್ತಿರ್ತೆ. ಮೊದಲಿಂದನೂ ಮಾಡ್ಕೊಂಡು ಬರ್ತಿದ್ದೆ. ಆದರೆ ಮೊದಲೆಲ್ಲ ತುಂಬ ಈಸಿ ಅನಿಸ್ತಿತ್ತು. ಬಟ್ ಈಗ ಬೇಬಿ ಇಪ್ಪಕ್ಕೆ ಹೋಗಿ ತುಂಬ ಕಷ್ಟ ಅಂತ ಫೀಲ್ ಆದ. ಬಟ್ ಇಷ್ಟಪಟ್ಟೆ ಮಾಡಿದೆ. ಯಾಕಂದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದೆ. ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಲಕ್ಕು, ಇಲ್ಲ ಗೋಧೂಳಿ ಲಗ್ನದಲ್ಲೂ ಮಾಡ್ಲಕ್ಕು. ಗೋಧೂಳಿ ಲಗ್ನ ಅಂದರೆ ಸಂಜೆ ಗೋಗಳು ವಾಪಸ್ ಒಪ್ಪುವಂಥ ಟೈಮ್ 6:30. ಬಟ್ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆ. ಯಾಕಂದರೆ ಆ ಟೈಮಲ್ಲಿ ದೇವರುಗಳೆಲ್ಲ ಓಡಾಡ್ತಾ ಇರ್ತಾರಂತ ಅರ್ಥ. ಆ ಕಾರಣದಿಂದ ಮತ್ತು ನಂಗೆ ಬೇರೆ ಆಪ್ಷನ್ ಇಲ್ಲ. ಸಂಜೆ ಮೇಲೆ ಪೂಜೆ ಮಾಡ್ಕೊಂತಿದ್ರೆ ಮಗು ಬಿಡ್ತಿಲ್ಲ. ಸೊ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊತಾನೆ ಫಿಕ್ಸ್ ಆಯಿದ್ದೆ. ಮೊದಲಿಂದನೂ ಅದೇ ಮುಹೂರ್ತದಲ್ಲೇ ಮಾಡ್ತಿದ್ದದ್ದು. ಮಗು ಮಲಗೋದು ಲೇಟ್ ಆಪಕ್ಕೆ ಹೋಗಿ ಬೆಳಿಗ್ಗೆ 3:45ಗೂ ಹೇಳ್ಕೊಂಡು ಮಲಗೋದು. ಕೆಲವು ಸಲ 12:30, 1 ಗಂಟೆ ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಯಿತು. ರೆಸ್ಟ್ಲೆಸ್ ಆಯಿತು, ತಲೆ ಸ್ನಾನದಿಂದ ಹುಷಾರು ತಪ್ಪಿತು. ಹೀಗಾಗಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಸ್ಟಿಲ್ ನನಗೆ ಪೂಜೆ ಮಾಡೋ ಟೈಮಲ್ಲಿ ಒಂದು ಎನರ್ಜಿ ಇರ್ತಿತ್ತು. ನಂಗೆ ಹುಷಾರಿಲ್ಲ ಅಂಬುದು ನಂಗೆ ಫೀಲ್ ಆಗ್ತಿರ್ಲಿಲ್ಲ. ಪೂಜೆ ಎಲ್ಲ ಮುಗಿಸಿ ಬಂದಾದ್ಮೇಲೆ ಪುನಃ ಸ್ಟಾರ್ಟ್ ಆದೈತೆ. ಮತ್ತು ನಾವು ಒಂದು ಹೊತ್ತು ಉಪವಾಸ ಬಿಡ್ತಿದ್ದೆ. ಕೆಲವರು ಉಪವಾಸ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟದ್ದು. ಒಂದು ಹೊತ್ತು ಮಾತ್ರ ಅಂತ ತಿಂತಿರಲಿಲ್ಲ. ಹಣ್ಣು ಅದೆಲ್ಲ ಇದು ಮಾಡ್ಕೊತಿದ್ದೆ, ಜಾಸ್ತಿ ತೊಗೊತಿರ್ಲಿಲ್ಲ ಆಹಾರನ. ಅದಕ್ಕೆ ಹಾಗಾಯ್ತೋ ಏನೋ ಇತ್ತು ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಜೋರಾಯಿತು. ಡಾಕ್ಟ್ರ್ ತೋರಿಸಿರೋದು ಕ್ಯೂರ್ ಆಗ್ತಾ ಇಲ್ಲ. ಹಾಗೆ ಫಸ್ಟಿನ ದಿವಸ ಬಂದರೆ ಶೈಲಪುತ್ರಿನ ಪೂಜೆ ಮಾಡ್ತಾರೆ. ಶೈಲಪುತ್ರಿ ಅಂತ ಹೆಸರಲ್ಲೇ ಇತ್ತು. ಪರ್ವತರಾಜನ ಮಗಳೇ ಶೈಲಪುತ್ರಿ. ಅವಳು ಪಾರ್ವತಿಯ ಇನ್ನೊಂದು ರೂಪ. ಶಿವ ಮತ್ತು ಪಾರ್ವತಿ ಮದುವೆಯಾಗಿ ಗಂಡ ಹೆಂಡತಿ ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ದಕ್ಷ ರಾಜ ಅವರ ಪಾರ್ವತಿ ತಂದೆ ದಕ್ಷ ರಾಜ ಅವರು ಒಂದು ಯಜ್ಞನ ಮಾಡ್ತಿರ್ತಾರೆ. ಸಾರಿ, ಪ್ರೊನೌನ್ಸಿಯೇಷನ್ ತಪ್ಪಾಯಿತು. ಯಜ್ಞನ ಮಾಡ್ತಾಯಿರ್ತಾರೆ. ಆ ಟೈಮಲ್ಲಿ ಎಲ್ಲ ದೇವತೆಗಳಿಗೂ ಅವ್ರು ಇನ್ವೈಟ್ ಮಾಡಿರ್ತಾರೆ. ಬಟ್ ಶಿವನ ಕರೆದಿಪ್ಪುದಿಲ್ಲ, ಪಾರ್ವತಿನೂ ಇನ್ವೈಟ್ ಮಾಡಿ ಇಪ್ಪುದಿಲ್ಲ. ಬೇರೆ ಯಾರಿಂದನೂ ವಿಷಯ ತಿಳಿತಾ ನಮ್ಮಪ್ಪ ಈ ಥರ ಮಾಡ್ತಾಯಿದ್ದಾರೆ. ಬಟ್ ತನ್ನ ಗಂಡನ್ನು ಕರೆದಿಲ್ಲ. ಎಲ್ಲ ದೇವತೆಗಳನ್ನು ಕರೆದಿದ್ದಾರೆ, ದೇವರು ಎಲ್ಲರನ್ನೂ ಕರೆದಿದ್ರು. ಬಟ್ ತನ್ನ ಗಂಡನ ಕರೆದಿಲ್ಲ ಅಂತ ಗಂಡನ ಹತ್ರ ಹೋಗಿ ಹೇಳ್ಕೊತಾಳೆ. ಗಂಡ ಅದಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಬಟ್ ಇವಳು ಪಾರ್ವತಿ ಕೇಳೋದಿಲ್ಲ, ಹೋಗಲೇಬೇಕು ಅಂತ ಇದು ಮಾಡಿ ಹೋಗ್ತಾರೆ. ಅಲ್ಲಿ ಹೋದಾಗ ತುಂಬ ಖುಷಿಯಿಂದ ಹೋಗ್ತಾರೆ. ನನ್ನ ತಾಯಿನ ಮೀಟ್ ಮಾಡ್ಬೋದು, ನನ್ನ ಅಕ್ಕ ತಂಗಿಯರನ್ನ ಮೀಟ್ ಮಾಡ್ಬೋದು ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಈಗ ಯಜ್ಞದಲ್ಲಿ ಗೊತ್ತಿರುತ್ತೆ ಸ್ವಾಹ ಅಂತ ಎಲ್ಲ ದೇವತೆಗಳ ಹೆಸರು ತೊಗೋತಿರ್ತಾರೆ. ಅದರಲ್ಲಿ ಶಿವನ ಹೆಸರು ತೊಗೊಳ್ಳೋದಿಲ್ಲ. ಇದನ್ನು ನೋಡಿ
ಪಾರ್ವತಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಅವಳು ಲಾಸ್ಟಿಗೆ ಅಗ್ನಿಗೆ ಆಹುತಿ ಆಗ್ತಾಳೆ. ಅದಾದಮೇಲೆ ಶಿವ ಬರ್ತಾನೆ ಅಂತ ಸ್ಟೋರಿಗಳು ಇದು ಜಗತ್ತಿನ ಆಲ್ಮೋಸ್ಟ್ ಎಲ್ರಿಗೂ ಈ ಸ್ಟೋರಿ ಗೊತ್ತು. ಹಾಗಾಗಿ ಅವಳದ್ದು ಆ ಜನ್ಮಲ್ಲಿ ಅಂತ್ಯ ಆಯಿತು. ನೆಕ್ಸ್ಟ್ ಅವಳು ಪರ್ವತರಾಜನ ಮಗಳಾಗಿ ಹುಟ್ಟಿ ಆಮೇಲೆ ಮತ್ತೆ ಶಿವನ ಮದುವೆ ಆಗ್ತಾಳೆ. ಆವಾಗ ಅವಳು ಶೈಲಪುತ್ರಿ. ಸೊ ಆವತ್ತು ನಾವು ಪೂಜೆ ಮಾಡ್ತೀವಿ ಶೈಲಪುತ್ರಿನ. ಹೇಳ್ದಂಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜೆ ಮಾಡ್ಕೊಂಡು ಸಿಂಪಲಾಗಿ ಮಾಡಿದ್ದೆ. ನಂಗೆ ಎಂಥದ್ದು ಶಕ್ತಿ ಇರಲಿಲ್ಲ ಆ ಟೈಮಲ್ಲೂ. ನೈವೇದ್ಯಕ್ಕೆ ಸಕ್ಕರೆ ಇಟ್ಟಿದ್ದೆ ನಾನು. ನನಗೆ ನೈವೇದ್ಯ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಒಂದು ಬ್ಲೌಸ್ ಪೀಸಲ್ಲಿ ಸೀರೆ ಎಲ್ಲ ಉಡಿಸಿ ಅಮ್ಮನವ್ರ ಮುಖೋಡ ನಾನು ತಗೊಂಡಿದ್ದೆ ಬೆಳ್ಳಿದು. ಅದನ್ನೆಲ್ಲ ಹಾಕಿ ಕಡೆಗೆ ಏನೇನು ಮಂತ್ರಗಳಿದೆ, ಜಪಗಳು, ಶತನಾಮಾವಳಿ ಎಲ್ಲದನ್ನು ಹೇಳಿ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿದೆ. ಯಾವುದೇ ಪೂಜೆ ಮಾಡ್ಕಿದ್ರೆ ಫಸ್ಟಿಗೆ ಗಣಪತಿ ಪೂಜೆ ಏನು ವಿಘ್ನ ಇದ್ರೂ ದೂರ ಆಗಲಿ ಅಂತ. ಆಮೇಲೆ ಮನೆ ದೇವರು ನಮ್ದು ಹಲವೀರು ವಿಷ್ಣುಮೂರ್ತಿ ಮನೆ ದೇವರು. ಫಸ್ಟ್ ಗಣಪತಿ ಪೂಜೆ ಮುಗಿಸಿ ಆಮೇಲೆ ಹಲವೀರು ವಿಷ್ಣುಮೂರ್ತಿ ಪೂಜೆ ಮುಗಿಸಿ ಅಮ್ಮನವ್ರದ್ದು ಕಲಶ ಎಲ್ಲ ಕೂಡಿಸಿ ಅವತ್ತಿನ ಯಾವ ದೇವ್ರು ಇರ್ತಾರೋ ಅದನ್ನು ಪ್ರತಿಷ್ಠಾಪನೆ ಮಾಡಿ ಏನೇನು ಜಪ ಏನೇನಿದೆ ಎಲ್ಲದೂ ಮಾಡ್ಕೊ. ಮತ್ತು ಸಂಕಲ್ಪನೂ ಮಾಡ್ಕೊಂಗೆ ಯಾವ ಉದ್ದೇಶಕ್ಕೆ ಮಾಡ್ಕೊಂತಿತ್ತಂತ. ನಾನು ಅಂಥದ್ದಿಂತ ಇರಲಿಲ್ಲ. ನನ್ನ ಮಗಳಿಗೆ ಒಳ್ಳೇದಾಗಲಿ, ನನ್ನ ಗಂಡನಿಗೆ ಒಳ್ಳೇದಾಗಲಿ, ನನ್ನ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಅಷ್ಟೇ ನಾನು ಪೂಜೆ ಮಾಡಿದೆ. ಹಾಗೆ ನನಗೆ ನೆನಪೋಯ್ತು, ನಾನು ಆವತ್ತು ಹಾಲು ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೆ. ಸಕ್ಕರೆ ಮತ್ತು ಹಾಲು ಇಟ್ಟಿದ್ದೆ. ಮತ್ತು ಶತನಾಮಾವಳಿ ಇದು ಮಾಡ್ಕೋಬೇಕಾದ್ರೆ ಕುಂಕುಮಾರ್ಚನೆ ಕೂಡ ಮಾಡಿದೆ. ಎಲ್ಲದನ್ನು ನನ್ನ ಹತ್ರ ಸಣ್ಣ ದುರ್ಗಿ ಮೂರ್ತಿ ಇತ್ತು. ಫಸ್ಟ್ ಅಲ್ಲಿ ಕಲಶಲ್ಲಿ ಕೂಡಿಸಿದ ದೇವರಿಗೆ ಹಾಕಬೇಕು ಕುಂಕುಮಾರ್ಚನೆ ಮಾಡಬೇಕಾದ್ರೆ. ಆಮೇಲೆ ಕೆಲವರು ವೀಳ್ಯದೆಲೆ ಮೇಲೆ ಇಲ್ಲ ಒಂದು ಸಣ್ಣ ಪಾತ್ರೆಗೆ ಹಾಕೊತ ಹೋಗ್ತಾರೆ. ನಾನು ಒಂದು ದುರ್ಗಿ ಮೂರ್ತಿ ಇತ್ತು, ಆ ದುರ್ಗಿ ಮೂರ್ತಿ ಮೇಲೆ ಹಾಕೊತಿದ್ದೆ. ಎಲ್ಲ ದಿವಸ ಅದೇ ಮೂರ್ತಿಗೆ ಹಾಕ್ತಿದ್ದೆ. ಅದೆಲ್ಲ ಕುಂಕುಮ ಕೂಡಿಟ್ಟಿಟ್ಟಿದೆ. ನಾರ್ಮಲಿ ಕೆಲವ್ರು ಹೇಳ್ತಾರೆ ಅಮಾವಾಸ್ಯೆ ಬಂದಾದಮೇಲೆ ಅದ್ರ ಶಕ್ತಿ ಹೋಗುತ್ತೆ ಅಂತ. ನನಗೆ ಗೊತ್ತಿಲ್ಲ. ಇನ್ನು ಕೆಲವ್ರು ಹೇಳ್ತಾರೆ ಗ್ರಹಣ ಅಂತ. ಸೊ ನಾ ಅಮಾವಾಸ್ಯೆಗೆಲ್ಲ ಇದು ಮಾಡೋದಿಲ್ಲ. ಗ್ರಹಣ ಬಂದರೆ ತೆಗಿಲೇಬೇಕು, ಯಾವುದಕ್ಕೂ ಅದು ಶಕ್ತಿ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ನಾನು ಅದು ನೈವೇದ್ಯ ಮಾಡ್ಕೊಂಬಕ್ಕೆ ಎಲ್ಲ ಒಲೆ ಎಲ್ಲ ಒರೆಸ್ಕೊಂಡು ಪಾತ್ರೆ ಒಂದು ತೊಳ್ಕೊಂಡಿದ್ದೆ. ಒಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಹಾಕಿ ಅಕ್ಷತೆ ಕಾಳು ಹಾಕಿ ಮತ್ತು ನಾನು ಹಾಲು ಕಾಯಿಸ್ಕೊಂಡೆ. ನನ್ನ ಗಂಡ ಹೇಳಿದ್ರು ಹಸಿ ಹಾಲೇ ಇಡಬೇಕು, ಕಾಯಿಸಿ ಇಡಬೇಕಂತ ಪದ್ಧತಿ ಇಲ್ಲ ಅಂತ. ಬಟ್ ನಂಗೆ ಅದು ಗೊತ್ತಿರಲಿಲ್ಲ. ನನ್ನ ಗಂಡ ಪುರೋಹಿತರಾಯಪ್ಪು ಕಾರಣ ಅವ್ರು ಎಂತ ಹೇಳ್ತಾರೆ ಅದನ್ನು ಕೇಳ್ಕೊಂಡು ಮಾಡ್ತಿದ್ದೆ. ಅದೇ ಹೇಳಿದಲ್ಲ, ಎಂಥ ಪ್ರಿಪ್ರೇಷನ್ ಇರಲಿಲ್ಲ ನಾನು ಹೇಗೆ ಮಾಡೋದು ಅಂತ. ಎಂತಕ್ಕಂದರೆ ನಾನು ಲಾಸ್ಟ್ ಇಯರ್ ಪ್ರೆಗ್ನೆಂಟಲ್ಲಿ ಮಾಡಿಲ್ಲ ನಾನು. ಮತ್ತು ಡೆಲಿವರಿ ಆದಮೇಲೆ ಕೂಡ ಮಾಡಿರಲಿಲ್ಲ. ನಂಗೆ ಅಷ್ಟು ನೆನಪೇ ಆಗ್ತಿಲ್ಲ ಇದ್ದಿತ್ತು. ಫಸ್ಟ್ ದಿವಸ ಎಲ್ಲ ಕನ್ಫ್ಯೂಷನಲ್ಲೇ ಹೆಂಗೋ ಮಾಡಿದ್ದೆ. ಅವರು ಮನೇಲಿದ್ದಿದ್ದ ಕಾರಣ ಎಲ್ಲ ಕನ್ಫ್ಯೂಷನಲ್ಲೇ ಪೂಜೆನ ಮುಗಿಸಿದ್ದೆ. ಬಟ್ ನನ್ನ ಪ್ರಕಾರ ಜ್ಞಾನ ಮಾರ್ಗ ಒಂದೇ ಅಲ್ಲ, ಭಕ್ತಿ ಮಾರ್ಗ ಇದ್ರೂ ಪೂಜೆ ಮಾಡ್ಬೋದು. ಆಮೇಲೆ ನಾನು ರಂಗೋಲಿ ಎಲ್ಲ ಹಾಕೊಂಡೆ. ಫಸ್ಟಿಗೆ ಹೊಸಲು ಬರೆದಿದ್ದೆ. ಒಂಥರ ಭಯ ಆಗ್ತಿಲ್ಲ. ಬೆಂಗಳೂರಲ್ಲಿ ಎಲ್ರಿಗೂ ಗೊತ್ತಿಪ್ಪದೆ ಬೆಳಗಿನ ಜಾವ ಎಲ್ಲ ಡೋರ್ ತೆಕ್ಕೊಂಡು ಕುತ್ಕೊಂಬ ಆತಿಲ್ಲ. ಸೊ ನನಗೆ ರಂಗೋಲಿ ಎಕ್ಸ್ಪರ್ಟ್ ಅಲ್ವೇ ಅಲ್ಲ. ನಂಗೆ ರಂಗೋಲಿ ಹಾಕೋದು ತುಂಬ ಇಷ್ಟ. ಬಟ್ ನಂಗೆ ಗೊತ್ತಿಲ್ಲ ಹೆಂಗೋ ಒಂದು ಹಾಕೋದು. ತುಂಬ ಇಂಟ್ರೆಸ್ಟ್ ಜಾಸ್ತಿ. ಈಗ ಕಲಿತಿದ್ದೆ. ಸೊ ನಾನು ಲೇಟಾಗಿ ರಂಗೋಲಿ ಹಾಕೊಂಡೆ. ಪೂಜೆಯಲ್ಲಿ ಮಧ್ಯ ನೈವೇದ್ಯ ಕೊಟ್ಟಾದಮೇಲೆ ಸಡನ್ಲಿ ಆರತಿ ಮಾಡಿಕೊಡ್ದಂತೆ, ದೇವರಿಗೆ ತಿನ್ನಲಿಕ್ಕೆ ಟೈಮ್ ಕೊಡಬೇಕಂತೆ. ಆ ಮೂಮೆಂಟಲ್ಲಿ ರಂಗೋಲಿ ಹಾಕ್ಕೊಂಡೆ. ಫೈನಲಿ ಪೂಜೆ ಮುಗೀತು. ನಾವು ಟೈಮಿಗೆ 7:30 7:15 ಆಗಿದೆ ಎಲ್ಲದು. ಇನ್ನಿರೋ ಕೆಲಸ ಅಂದರೆ ದೇವರಿಗೆಲ್ಲ ಹಾಡ್ಕೊಂಡಿರೋ ಸರಿ ಮಾಡಬೇಕು. ಮತ್ತು ನಾಳೆಗೆಲ್ಲ ಆಲ್ರೆಡಿ ರೆಡಿ ಮಾಡ್ಕೋಬೇಕು. ಹಸ್ಬೆಂಡಿಗೆ ತಿಂಡಿ, ಸಂಜೆ ಮುತ್ತೈದೆಯರು ಕರಿಬೇಕು. ಆ ದಿವಸ ಪೂಜೆ ಮುತ್ತೈದೆ ಕಳಿಸ್ಕೊಟ್ಟು ಅವ್ರಿಗೆ ಏನಾದರೂ ತಿನ್ನೋಕ್ಕೆ ಲೈಟಾಗಿ ಮಾಡಿಕೊಡ್ಬೇಕು, ಇಲ್ಲ ಹಾಲಾದರೂ ಕೊಡ್ಬೋದು. ನಮ್ಮ ಕೈಗೆ ಅದು ಹಾಗೆ. ಇನ್ನು ಪಾಪನ ನೋಡ್ಕೋಬೇಕು, ಮೇನ್ ಕೆಲಸ. ಅವಳಿದ್ದಾದಮೇಲೆ ಅವಳಿಗೆ ತಿನ್ನಿಸೋದೇ ದೊಡ್ಡ ಕೆಲಸ. ಇಡೀ ದಿವಸ ಅದರಲ್ಲೇ ಹೊತ್ತು. ಸೊ ಅವಳಿಗೆ ತಿನ್ನಿಸಿ ಮಾಡಿಸಿ, ಮತ್ತು ನೀರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಕಿಲ್ಲ 10 ದಿವಸ. ಬೆಳಗ್ಗೆ ಮೊಸರೇನು ತಿನ್ನಬೇಕಿಲ್ಲ, ಅಂದರೆ ಅನ್ನದ ಪದಾರ್ಥ. ಸೊ ಬಿಸಿಬೇಳೆಬಾತ್, ಅವಲಕ್ಕಿ ಬಿಸಿಬೇಳೆಬಾತ್ ಮಾಡ್ಕೊತಿದ್ದೆ. ಸೊ ನಮ್ಮ ಮುತ್ತೈದೆಯರಿಗೂ ಕೊಡ್ಬೋದು ಅಂಥೇಳಿ ನೋಡ್ಬೇಕು ಎಂತಾಗತ್ತಂಥೇಳಿ. ಇಲ್ಲ ಅಂದರೆ ಮತ್ತೆ ಕೊಡಲಿಕ್ಕಾಗಿಲ್ಲ ಅಂದರೆ ಹಾಲು ಕೊಡ್ಬೋದು. ಸಂಜೆ ಕರಿತೆ ಒಂದು ಗೋಧೂಳಿ ಲಗ್ನ ಅಂತಲ್ಲ 6:30 7 ಗಂಟೆಗೆ ಕರಿಕಂತ ಇದ್ದೆ. ನಮ್ಮ ಬಿಲ್ಡಿಂಗಲ್ಲಿ ಇದ್ರು ತುಂಬ ಜನ. ಸೊ ರಗ್ಳೆ ಅಂತ ಇಲ್ಲ. ಈಗಿರೋ ಟಾಸ್ಕ್ ಎಂತ ಅಂತ ಹೇಳಿದರೆ ಅವಳೆದ್ದು ಅವಳಿಗೆಲ್ಲ ಮತ್ತು ನಾನು ಬೆಳಿಗ್ಗೆ ಎದ್ದಾಗಲೇ ಒಂದು ಲೋಟ ನೀರು ಕೂಡ ಕುಡಿಲಿಲ್ಲ. ಸೊ ಇವಾಗ ನಾನು
ನನಗೆ ಟೀ ಕಾಫಿ ಅಂತ ಮಾಡ್ಕೊಂಡ್ಕೊ ಒಂದು ಹೊತ್ತು ಉಪವಾಸ ಬಿಡ್ತೆ ಬೆಳಿಗ್ಗೆ ಮತ್ತು ನಾನು ಅದೇ ತಿಂತೆ ಬಿಕಾಸ್ ಮಗು ಉಪ್ಪು ಕಾರಣ ನನಗೆ ಉಪವಾಸ ಫುಲ್ ಮಾಡ್ಲಿಕ್ಕೆ ಇದನ್ನು ಉಪವಾಸ ಅಂತ ಹೇಳೋಕ್ಕಾಗ್ತಿಲ್ಲ, ಒಂದು ಹೊತ್ತು ತಿಂತಿದ್ದಿಲ್ಲ. ಬೆಳಿಗ್ಗೆ ತಿಂತೆ, ಹಣ್ಣು ತಿಂತೆ ಅಷ್ಟೇ. ಉಪವಾಸ ಅಂದರೆ 3 ಹೊತ್ತು ತಿಂದೆ ಎಲ್ಲ ಮಾಡೋದು ನಮ್ಮದೇನು ಉಪವಾಸ ಅಲ್ಲ. ಯಾಕಂತ ಹೇಳಿದರೆ ಮಗು ತೀರಾ ಸಣ್ಣದು, ಅದನ್ನು ನೋಡ್ಕೊಂಡು ಕೊಬ್ಬಳು ಉಪ್ಪು ಕಾರಣ ಅದೆಲ್ಲ ಪಾಸಿಬಲ್ಲೇ ಇಲ್ಲ. ಮತ್ತು ಗಂಡ ಕೂಡ ಸಂಜೆ ಪೂಜೆ ಹೋದರು, ಅವ್ರು ಬಪ್ಪದು ಕೂಡ ಲೇಟ್ ಆಗ್ತು, 7:30 8 ಆಗ್ತು. ಸೊ ಎಲ್ಲ ಒಬ್ಬಳೇ ಮ್ಯಾನೇಜ್ ಮಾಡ್ಕೊ ತುಂಬ ಕಷ್ಟ. ಮಾರ್ನಿಂಗ್ ಹೇಳಿ ಸಖತ್ತಿರೋದು, ಎಷ್ಟು ಚೆಂದ ಇತ್ತು ಅಂದರೆ ವೆದರು. ಇಲ್ಲಿ 7:30 ಎದ್ದಿತ್ತು, ಬಟ್ ನನಗೆ ಹೊರಗೆ ಗೊತ್ತಿಲ್ಲ, ಕೆಲಸ ಇಲ್ಲಿ ನೋಡ್ಬೋದು. ಇದಕ್ಕೆ 1-2 ಕೆಲಸ ಅಂತ ಹೇಳ್ತಾರೆ. ನಾವೇ ಪೂಜೆ ಮಾಡೋದು, ಆಮೇಲೆ ನಾವೇ ಹರಡೋದು, ಇದೆಲ್ಲ ನೀಟ್ ಮಾಡಿ ಇಟ್ಕೋಬೇಕು. ಬಿಕಾಸ್ ನಾನು ಹೇಳಿದ್ನಲ್ಲ, ಅರ್ಜೆಂಟಲ್ಲಿ ತುಂಬ ಸಮಸ್ಯೆಗಳ ಮಧ್ಯೆ ಪೂಜೆ ಆಯಿತು. ಸೊ ಈಗ ನಾಳೆಗೆಲ್ಲ ರೆಡಿ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಇದ್ದಂಗೆ ನೋಡಬೇಕು ಏನಾಗುತ್ತೆ ಅಂತ. ನನಗೆ ಒಂದು ನೆಮ್ಮದಿ ಅಂದರೆ ಪೂಜೆ ನೆಮ್ಮದಿಯಿಂದ ಮಾಡಿದೆ ಲಾಸ್ಟಿಗೆ. ಎಷ್ಟೇ ಸಮಸ್ಯೆಗಳು ಬಂದರು, ದೇವರು ಎಷ್ಟೇ ವಿಘ್ನ ಕೊಟ್ಟರು, ಆ ಗಣಪತಿ ಇವರು ಬರೋ ಎಲ್ಲ ವಿಘ್ನನೆಲ್ಲ ದೂಡಿ ತೆಗೆದು ನಂಗೊಂದು ಪೂಜೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟ. ಫೈನಲಿ ಹ್ಯಾಪಿ. ಈಗ ಅದೇ ಅಲ್ಲೆಲ್ಲ ಆಯಿತು. ಇನ್ನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಕೊ. ಹಾಗೆ ಮಧ್ಯಾಹ್ನಕ್ಕೆ ಹುಳಿ ಅವಲಕ್ಕಿ ಮಾಡಿದ್ದೆ. ಟಿವಿ ಕಾಂತ ಇಟ್ಕೊಂಡಿದ್ದೆ. ನನ್ನ ಮಗಳು ಬಿಡ್ತಿರಲಿಲ್ಲ, ಅವಳಿಗೆ ಇಷ್ಟ ಆಗಿಬಿಟ್ಟು ಅವಳು ಬೇಕಂತ ಕೂಗ್ತಾ ಎಲ್ಲ ಎಳ್ಕೊಂಡು ತಿಂತಾಯಿದ್ಲು. ಅವಳಿಗೆ ಹುಳಿ ಅವಲಕ್ಕಿ ಅಂದರೆ ಭಾರಿ ಇಷ್ಟ, ತುಂಬ ಲಾಯ್ಕಾಯ್ದಿತ್ತು ಅವತ್ತು. ಇಬ್ಬರು ಸೇರ್ಕೊಂಡು ತಿಂತು ನಾವಿಬ್ಬರು. ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮುತ್ತೈದೆ 9 ದಿವಸ 9 ಮುತ್ತೈದರಿಗೆ ಬಾಗಿನ ಕೊಡ್ತನಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಂಕಿತ್ತು. ಎಲ್ಲ ಮಿಕ್ಸ್ ಇತ್ತು. ಸೊ ಬಳೆ ಅದು ಮತ್ತು ಅರಿಶಿಣ ಕುಂಕುಮ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬ. ಮತ್ತು ಪೂಜೆದೆಲ್ಲ ಐಟಮ್ ಎಲ್ಲ ನೀಟಾಗಿ ಇಟ್ಕೊಂಬ. ಎಂತಕ್ಕಂದರೆ ಪೂಜೆ ಮಾಡೋತಿ ನಂಗೆ ಬತ್ತಿ ಸಿಗ್ತಿರ್ಲಿಲ್ಲ, ಬೆಂಕಿ ಒಟ್ಟನ ಸಿಗ್ತಿರ್ಲಿಲ್ಲ, ಅರಿಶಿಣ ಕುಂಕುಮ ಎಲ್ಲ ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ. ಹಾಗಾಗಿ ಆಲೋಚನೆ ಮಾಡ್ಕೊಂಡು ನಾನು ಎಲ್ಲ ನೀಟಾಗಿ ಮಾಡಿ ಇಟ್ಕೊಂಡ್ರೆ ಆ ದಿವಸ ಹೊಪ್ಪದು ಆ ಸೀರೆ ತೆಗೆದು ಆ ಸೀರೆಯಲ್ಲಿ ಬಳೆ ಏನೇನು ಮುತ್ತೈದೆಯರು ಕೊಡೋ ಐಟಮ್ ಎಲ್ಲದು ಹಾಕಿಟ್ರೆ ಸೀದಾ ಅದನ್ನು ಅಕ್ಕಿ ಕಾಯಿ ಇಟ್ಟು ಅದನ್ನಿಟ್ಟು ವೀಳ್ಯದೆಲೆ ಇಟ್ಬಿಟ್ರೆ ನನಗೆ ಕೆಲಸ ಇಪ್ಪುದಿಲ್ಲ ಅಂತ ಆಲೋಚನೆ ಮಾಡ್ಕೊಂಡು ಮಾಡ್ತಿದ್ದೆ. ಪುಣ್ಯಕ್ಕೆ ಆ ಟೈಮಲ್ಲಿ ಮಗು ಮನ್ಕೊಂಡಿದ್ದಿಲ್ಲ. ಹಾಗೆ ನನ್ನ ಗಂಡ ಬಪ್ಪು ಟೈಮ್ ಕೂಡ ಆಯ್ದಿತ್ತು. ಅವ್ರಿಗೆ ಫಸ್ಟ್ 2 ದಿವಸ ರಜೆ ಇರಲಿಲ್ಲ, ಆಮೇಲೆ ಅವರು ಲೆಕ್ಚರ್ ಇಪ್ಕಣ ಅವರಿಗೆ ರಜೆ ಇದ್ದಿತ್ತು. ಸೊ ಎಲ್ಲ ನೀಟಾಗಿ ಮಾಡ್ಕೊತಾ ಇದ್ದಿದ್ದೆ. ನಾನು ಈ ಸೀರೆನೆಲ್ಲ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದೆ. ಆ್ಯಕ್ಚುಲಿ ಅದನ್ನ ವ್ಲಾಗ್ ಮಾಡಿದೆ, ನಾನು ಹಾಕ್ತೆ ಡೆಫಿನೆಟ್ಲಿ. ಇದು ನವರಾತ್ರಿ ಇದೆಲ್ಲ ಆದಮೇಲೆ ಅದನ್ನೇ ನಾನು ನಿಮ್ಮ ಹತ್ರ ತೋರಿಸ್ತಿದ್ದೆ ಯಾವ್ದು ಚೆಂದ ಇತ್ತು ಅಂತೇಳಿ. ಮೂರು ಥರ ತೊಗೊಂಡಿದ್ದೆ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಿಲೀವ್ ಆರ್ ನಾಟ್, ಜಸ್ಟ್ 250 ರುಪೀಸ್. ಅದನ್ನ ಫೀಲ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಸ್ಮೂತ್ ಇತ್ತು. ಚಿಕ್ಕಪೇಟೆಲೆಲ್ಲ ಸಿಕ್ಕತ್ತೆ, ನಾವು ಹುಡುಕಕ್ಕಷ್ಟೇ, ಹುಡುಕಿದ್ರೆ ಎಲ್ಲ ವೆರೈಟಿ ಸಿಕ್ಕತ್ತೆ. ನಿಮ್ಗೆ ಅದು ಸ್ವಲ್ಪ ಶೈನಿಂಗ್ ಕಾಣ್ತಿಲ್ಲ, ಅಷ್ಟು ಶೈನಿಂಗ್ ಇತ್ತು, ಹಾಗೆ ಸ್ಮೂತ್ ಕೂಡ ಇತ್ತು. ನನ್ನ ಅಮ್ಮಂಗೂ ಒಂದು ಸೀರೆ ಕಳಿಸಿದ್ದೆ, ಅಮ್ಮ ಯೂಸ್ ಮಾಡಿ ತುಂಬ ಲೈಕ್ ಇತ್ತು, ಕ್ವಾಲಿಟಿ ಕೂಡ ಅಂತ ಹೇಳ್ರು. ಈಗ ಸೀರೆ ಎಲ್ಲ ನೀಟಾಗಿ ಮಾಡಿದ್ನ ಪ್ಯಾಕ್ ಮಾಡ್ಕೊಂಡು ಒಂದು ಕವರ್ಗೆ ಇಟ್ಕೊತ ಇದ್ದೆ. ಅದೇ ತೋರಿಸ್ತಿದ್ದೆ ಕಣಿ 3 ಡಿಸೈನ್ ಇತ್ತಿತ್ತು, ಯಾವ್ದು ಚೆನ್ನಾಗಿತ್ತು ಅಂಥೇಳಿ. ನನಗೆ ಆಗ ಈಸಿ ಆಯ್ತಲ್ಲ. ಮತ್ತು ಬ್ಲೌಸ್ ಪೀಸಸ್ ದೇವರಿಗೆ ಈಗ ನಾನು ಕಲಶ ಕುಡ್ಸೋಕೆ ಸೀರೆ ಉಡ್ಸೋಕ್ಕಾಗಲ್ಲ, ಬ್ಲೌಸಲ್ಲಿ ಸೀರೆ ಥರ ಇದು ಮಾಡುವ ಅಂತ ಹೇಳಿ ಎಲ್ಲ ನೀಟಾಗಿ ಮಾಡ್ಕೊತ ಇದ್ದೆ. ಹಾಗೆ ಅದು ಅರಿಶಿಣದ್ದು ಮತ್ತು ನಾನು ಗ್ರಹಣದಲ್ಲಿ ಎಲ್ಲ ಮಾಡ್ಕೊಂಡಿದ್ದೆ, ಆದರೆ ಪ್ರಸಾದ ಬಿಸಾಕೋದೇ ಮರ್ತು ಹೋಯ್ದಿತ್ತು. ಅದು ತುಂಬ ಕೊರಗಜ್ಜನ ಪ್ರಸಾದ, ಅಮೃತೇಶ್ವರಿ ಪ್ರಸಾದ, ಹಾಗೆ ಬೆಂಗಳೂರಲ್ಲೂ ರಾಜರಾಜೇಶ್ವರಿ ದೇವಸ್ಥಾನ ಅಂತಿತ್ತು, ಅಲ್ಲಿದೆಲ್ಲ ಪ್ರಸಾದ ಇದ್ದಿತ್ತು. ಅದನ್ನೆಲ್ಲ ತೆಗ್ದು ಹಾಕ್ತಾ ಇದ್ದೆ. ಹಿಂಗೆ ಮಗಳಿಪ್ಪಕ್ಕೆ ಹೋಗಿ ಜಾಸ್ತಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಕಾತಿಲ್ಲ. ಈಗ ಮಗಳಿಗೆ ಟೈಮ್ ಕೊಡೋದು ಒಳ್ಳೇದು, ಮುಂದೆ ಅದನ್ನೆಲ್ಲ ಮಾಡ್ಕೊಳ್ಲಕ್ಕಂಥೇಳಿ. ಹಾಗಾಗಿ ಎಲ್ಲ ಚೆಕ್ ಮಾಡ್ತಿದ್ದೆ, ಯಾವ ಬುಕ್ಕು ಮತ್ತು ನವರಾತ್ರಿ ಪೂಜೆದು ಹಳೆ ಬುಕ್ ಇದ್ದಿತ್ತು, ಅದು ಮನೆ ಶಿಫ್ಟಿಂಗಲ್ಲಿ ಮಿಸ್ ಆಯ್ದಿತ್ತು. ಸೊ ಇದೆಲ್ಲ ಕಂಡು ಇಲ್ಲಿ ಇತ್ತಾ ಅಂತೇಳಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ. ನಾನು ತುಂಬ ಕಡೆ ಹುಡುಕಿದೆ, ನನಗೆ ಎಲ್ಲೂ ಸಿಕ್ಕಲಿಲ್ಲ. ಅಲ್ಲಿ ಕಂಡ್ರೆ ಅದು ದೇವಿ ಮಹಾತ್ಮೆ ಕಥೆ ಇದ್ದಿತ್ತು, ಅದು ಬಿಟ್ಟು ಇದು ದೇವಿಗೆ ಸಂಬಂಧಪಟ್ಟದ್ದು ಬೇರೆ ಅಂತ ಇರಲಿಲ್ಲ. ಹಾಗೆ ಎಲ್ಲ ಎಂತೆಂಥ ಬೇಕೆಲ್ಲ ಹಾಕೊಂಡು ಬ್ಯಾಡ್ದಿದ್ದು ಪ್ರಸಾದ ಎಲ್ಲ ಒಂದು ಕವರಿಗೆ ಹಾಕ್ತಿದ್ದೆ. ಊರ ಬದಿಯೆಲ್ಲ ಇದ್ದರೆ ಹೊಳಿಗೆ ಕೆರೆಗೆಲ್ಲ ತೆಗ್ದು ಹಾಕ್ತಿತ್ತು. ಇಲ್ಲ ಅದೇ ಸಮಸ್ಯೆ, ಹೊಳೆ ಇಲ್ಲ, ಕೆರೆ ಇಲ್ಲ, ಎಲ್ಲಿ ಹಾಕೋದಂತ ಆಲೋಚನೆ ಮಾಡ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂತ ಇದ್ದೆ. ಯಾವ್ದು ಬೇಡ ಅಲ್ಲ ಅದೆಲ್ಲ ಒಂದಕ್ಕೆ ಹಾಕಿ ಇಟ್ಕೊಂಡು ಪೂಜೆಗೆ ಯಾವುದೆಲ್ಲ ಬೇಕು ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕೊಂಡು ನೀಟಾಗಿ ಇಡ್ತಾ ಇದ್ದೆ. ಹಾಗೆ ನನ್ನ ಗಂಡ ಬಂದ್ರಷ್ಟೊತ್ತಿಗೆ ಅವರು ಎಂತ ಮಾಡ್ತಿದ್ದೆ ಏನು ಎತ್ತೆಲ್ಲ ಕೇಳ್ತಿದ್ದೀರ ಅವ್ರ ಹತ್ರ, ಹಾಗೆ ಮಾತಾಡ್ಕೊಂಡಿದ್ದಿದ್ದೆ. ಮತ್ತು ಪುನಃ ಸಂಜೆ ಪೂಜೆ ಮಾಡ್ಕೊತಿದ್ದೆ. ಅಂತಕಂದ್ರೆ ಮುತ್ತೈದು ಬಪ್ಪು ಟೈಮ್ ಆಯ್ತು, ಬಪ್ಪುಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಂಕಿತ್ತು. ನೀವು ಕಾಣ್ಲಿಕ್ಕೆ ನನ್ನ ಮಗಳು ವಾಕರಲ್ಲಿ ಓಡಾಡ್ಕೊಂಡು ಇದು ಮಾಡ್ತಿದ್ಲು. ಪುಣ್ಯಕ್ಕೆ ವಾಕರಲ್ಲಿ ಇದ್ದಿದ್ದೇ ವಿಶೇಷ. ಎಷ್ಟೋ ಜನ ಹೇಳಕ್ಕೆ ಇವಾಗ ವಾಕರಲ್ಲಿ ಕೂಡ್ಸೋಕ್ಕಾಗ ಹಾಗೆ ಹೀಗೆ ಅಂತ, ಬಟ್ ಯಾರೂ ಸಪೋರ್ಟ್ ಇಲ್ಲದೆ ಕಣ್ಕಂಬ ಟೈಮಲ್ಲಿ ವಾಕರೇ ನಮ್ಗೆ ತುಂಬ ಹೆಲ್ಪ್ ಆಗ್ಬೋದು. ಒಂದು ಊಟ ಮಾಡೋಕ್ಕೆ, ವಾಶ್ರೂಮ್ ಹೋಗೋಕ್ಕೆ,
ನಾನು ತುಂಬ ಹೊತ್ತದಲ್ಲಿ ಕೂಡ್ಸೋದಿಲ್ಲ. ಈ ಥರ ಎಂಥಾರು ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಅದ್ರಲ್ಲಿ ಬಿಡ್ತೆ ಅವಳನ್ನು. ಎಂತಕ್ಕಂದ್ರೆ ಎಲ್ಲದ್ರಲ್ಲೂ ಎತ್ಕೊಂಡು ಮಾಡೋಕ್ಕಾತಿಲ್ಲ, ಅಷ್ಟು ಈಸಿ ಇಲ್ಲ. ಈಗ ಊಟ ಮಾಡೋದು ತಟ್ಟೆ ಎಲ್ಲ ಎಳ್ದು ಬಿಸಾಕ್ತಾಳೆ. ಅದಕ್ಕೋಸ್ಕರ ವಾಕರಲ್ಲಿ ಹಾಕೊಂಡು ಪೂಜೆ ಮಾಡ್ತಿದ್ದೆ. ದೇವ್ರ ಮನೇಲಿ ಒಳ ಬಿಟ್ಕೊಂಡ್ರೆ ಎಲ್ಲ ಹರಡಿ ಹಾಕ್ತಾಳೆ ಅವಳು, ಅದಕ್ಕೋಸ್ಕರ. ಹಾಗೆ ತುಳಸಿಗೆ ದೀಪ ಇಟ್ಟು ಮನೆ ಡೋರ್ ಹತ್ರ 2 ದೀಪ ಇಟ್ಟು, ಈಗ ಮುತ್ತೈದೆ ಬರ್ತಾರೆ. ನಮ್ಮ ಪ್ರಕಾರ ಆ ಮುತ್ತೈದೆ ಆ ದೇವಿ ರೂಪದಲ್ಲೇ ನಮ್ಮ ಮನೆ ಬಪ್ಪುದಂತೇಳಿ. ಸೊ ಡೋರ್ ಹತ್ರ ದೀಪ ಇಡ್ತೆ. ಹಾಗೆ ಮತ್ತೆ ಪುನಃ ಬಂದು ಪೂಜೆ ಮಾಡ್ಕೊತಿದ್ದೆ. ನನ್ನ ಮಗಳು ಬಿಡ್ತಾ ಇರಲಿಲ್ಲ, ಕೂಗಾಡ್ತಿದ್ಲು, ಬಾ ನನ್ನ ಕರ್ಕೊ ಒಳಗೆ ಕೂಡಿಸ್ಕೊ ಅಂತೇಳಿ. ಅದ್ರ ಮಧ್ಯೆನೂ ನಾವು ಬಿಡ್ತಿರ್ಲಿಲ್ಲ. ಅವಳನ್ನು ಕೈಯಲ್ಲೆಲ್ಲ ಹೊಡೆಸಿ ಜಪ ಮಾಡಿಸೋ ಕಂಡೆ. ಅವಳು ಆ ಮೂಡಲ್ಲಿ ಇರಲಿಲ್ಲ. ಅವಳು ಬರೀ ಒಳಗೆ ಬಂದು ಅವಳಿಗೆ ಆ ದೀಪ ಕಂಡ್ರೆ ತುಂಬ ಇದು. ಆ ದೀಪನ ಹಿಡಿಕೊ, ದೀಪನ ಎಳ್ದು ಹಾಕಂಥೇಳಿ ತುದಿಗೆಲ್ಲ ಕಾಯ್ತಿದ್ದಿದ್ಲು ಅವಳು. ಹಂಗೋ ಹಿಂಗೋ ಅವಳನ್ನು ಮಾತಾಡ್ಸ್ಕೊಂಡೆಲ್ಲ ಮಾಡ್ಕೊಂಡು ನಾನು ಸಂಜೆ ಪೂಜೆ ಕಂಪ್ಲೀಟ್ ಮಾಡ್ಕೊಂಡು ಮುತ್ತೈದೆ ಕಾಯ್ತಾ ಇದ್ದೆ. ಕರೆಕ್ಟ್ ನನ್ನ ಪೂಜೆ ಮುಗೋಕ್ಕೂ ಮುತ್ತೈದೆ ಬಂದ್ರು. ಅವ್ರ ಮಗಿನ ಮಾತಾಡಿಸ್ತಾ ಇದ್ರು, ಹೆಂಗೆ ಕಣ್ಕಂತೆ. ನನಗೆ ಎಲ್ಲ ಮನೆ ಬಂದವರು ಒಂದೇ ಕೇಳಿದ್ರು, ಹೆಂಗೆ ಕಣ್ಕಂತಿದ್ದೆ ಅಂತ. ಬಿಕಾಸ್ ನಾನು 3 ತಿಂಗಳ ಮಗುನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದೆ. ಅವ್ರದ್ದು ಕಾಲೆಲ್ಲ ತೊಳೆದು ಅವರಿಗೆ ವೀಳ್ಯದೆಲೆ, ಹಣ್ಣು, ಅರಿಶಿನ, ಕುಂಕುಮ ಎಲ್ಲ ಕೊಟ್ಟು, ಸೀರೆ, ಅಕ್ಕಿ, ಕಾಯಿ, ಬ್ಲೌಸ್ ಪೀಸ, ಅರಿಶಿನ ಕುಂಕುಮದ್ದಿದ್ದು ಒಂದು ಪ್ಯಾಕೆಟ್ ಬತ್ತದ, ಮತ್ತು ಸ್ವಲ್ಪ ದುಡ್ಡಿಟ್ಟು ಬಳೆ ಇಷ್ಟಿಟ್ಟು ಕೊಟ್ಟಿದ್ದು ಮಾಡ್ತಿದ್ದೆ. ಅವ್ರು ಕೇಳ್ತಿದ್ರು, ಹೆಂಗೆ ಇದು ಪೂಜೆ, ಯಾವ ಪದ್ಧತಿ, ಹೆಂಗೆ ಯಾವ ರೀತಿ ಪೂಜೆ ಮಾಡ್ತೆ ಎಲ್ಲ ವಿಷಯ ಕೇಳ್ತಾ ಇದ್ರು. ಅದನ್ನೆಲ್ಲ ಹೇಳ್ತಿದ್ದೆ. ಲಾಸ್ಟಿಗೆ ಅವರಿಂದ 3 ಟೈಮ್ಸ್ ಅಕ್ಕಿ ನಮಗೆ ತಗೋಬೇಕಿತ್ತು. ಅವ್ರು ಹಾಕ್ತಾರೆ ಅಂತಕ್ಕಂದ್ರೆ ನಮ್ಮನೇಲಿ ದವಸ ಧಾನ್ಯ ಎಲ್ಲ ತುಂಬಿ ಹರಿಲಿ ಅಂಥೇಳಿ. ನಾನು ಅವಲಕ್ಕಿ ಬಿಸಿಬೇಳೆಬಾತ್ ಮಾಡ್ಕೊಂಡು ತುಂಬ ಆಸೆಯಿಂದ ಇದ್ದೆ. ಬಟ್ ನಂಗೆ ಆಗಲಿಲ್ಲ. ಸೊ ನಾನು ಕೇಸರಿಬಾತ್ ಮಾಡಿದ್ದೆ ಅವರಿಗೋಸ್ಕರ. ಕೇಸರಿಬಾತ್ ಎಲ್ಲ ಕೊಟ್ಟು ಅವ್ರ ಮನೆ ತಗೊಂಡೋಗಿ ತಿಂತೆ ಅಂತ ಹೇಳಿದ್ರು. ಮಗುಗೂ ನಮಸ್ಕಾರ ಮಾಡಿದೆ. ಬಿಕಾಸ್ 1 ವರ್ಷ ಆದಮೇಲೆ ಮಗು ನಮಸ್ಕಾರ ಮಾಡ್ಲಕ್ಕೆ. ಆಮೇಲೆ ಅಲ್ಲೇ ಹೂವು ಕೊಟ್ಟು ಅವಳನ್ನ ಕೂಡಿಸಿ ಅವ್ರಿಗೆ ಕವರಿಗೆ ಹಾಕಿ ಎಲ್ಲ ಹಾಕಿ ಕೊಟ್ಟೆ. ಅವ್ರು ಹಾಗೆ ಕೇಳ್ತಿದ್ರು, ಯಾವುದು ರೈಮ್ಸ್ ಎಲ್ಲ ಹಾಕಿದ್ನಾ, ಎನಿ ಟೈಮ್ ಹಾಕ್ತೀಯಾ, ಹಿಂಗೆ ಮೊಬೈಲ್ ಎಡಿಕ್ಷನ್ ಇತ್ತ ಎಲ್ಲ ಕೇಳ್ತಿದ್ದಿದ್ರು. ನಾನು ಹೇಳಿದೆ, ಇಲ್ಲ, ಟಿ ವಿಲಿ ಸ್ವಲ್ಪ ಈ ಥರ ಇದ್ದಾಗ ಇದು ರೈಮ್ಸ್ ಎಲ್ಲ ಹಾಕ್ತೆ ಕನ್ನಡ ಅಂತ. ಅವ್ರು ನಾವು ಹಾಗೆ ಮಾಡ್ಕೊಂಡು ಮಗುನ ದೊಡ್ಡದು ಮಾಡೋದಂತ ಅವರೆಲ್ಲ ಶೇರ್ ಮಾಡ್ಕೊತಿದ್ರು. ತುಂಬ ಖುಷಿ ಆಯ್ತು. ಮನೆಗೆ ಬಂದವರೆಲ್ಲ ಅವ್ರು ಹೇಗೆ ಮಗುನ ದೊಡ್ಡದು ಮಾಡಿದ್ರು ಎಲ್ಲ ಸಜೆಷನ್ ಕೊಡ್ತರು. ಇದಿಷ್ಟು ನವರಾತ್ರಿಯ ಮೊದಲ ದಿವಸ ಪೂಜೆ ಆಗುತ್ತೆ. ಸಣ್ಣದಾಗಿ ತೋರಿಸಿದೆ ಹೇಗೆ ಹೇಗೆ ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.